ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪ್ರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 25 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ರಿಸರ್ಚ್ ಆಪ್ಟಿಟ್ಯೂಡ್ನ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋನ ನೋಡಿದರೆ ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ನಿಂದ ಬರುವ ಪ್ರಶ್ನೆಗಳನ್ನ ಸಾಲ್ವ್ ಮಾಡಲು ತುಂಬ ಸರಳವಾಗ್ತಾ ಇದೆ. ಸೊ ಅದೇ ರೀತಿ ನಾವು 7-10-2024ರಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ನೀವೇನಾದರೂ ಹೊಸ ಬ್ಯಾಚನ್ನು ಜಾಯಿನ್ ಆದರೆ ಸೊ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ. ಅದು ನೋಟ್ಸ್ ಆಗಿರ್ಬೋದು, PYQs ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಜೊತೆಗೆ MCQಗಳಾಗಿರ್ಬೋದು, ಎಲ್ಲ ಒಂದು ಪ್ರಿಪ್ರೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಕೋರ್ಸ್ನಲ್ಲಿ ಸಿಗ್ತಾ ಇದೆ. ಸೊ ಇದರಿಂದ ನೀವು KCET ಅನ್ನು ಸರಳವಾಗಿ ಕ್ವಾಲಿಫೈ ಆಗ್ಬೋದು. ಸೊ ಇದರಿಂದ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತಂದೆ ತರ್ತೀರಾ. ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸನ್ನು ಜಾಯಿನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ KCET ಪೇಪರ್ 1 ಕೋರ್ಸ್ ಅಂತ ನಿಮಗೆ ಲಭ್ಯವಾಗ್ತಾ ಇದೆ. ಇದರಲ್ಲಿ ಕಂಪ್ಲೀಟ್ ಲೈವ್ ಕ್ಲಾಸಸ್ ಇರ್ತಾ ಇವೆ. ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಕಂಪ್ಲೀಟ್ 10 ಯೂನಿಟ್ಸ್ಗಳ ಮೇಲೆ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು PDF ಅನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಕಂಪ್ಲೀಟ್ ಮಟೀರಿಯಲನ್ನು ನೀವು ಏನಾದರೂ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1ನಲ್ಲಿ ಅಧಿಕ ಅಂಕಗಳನ್ನ ನೀವು ಗಳಿಸ್ತೀರಾ. ಸೊ ಅದ್ರ ಜೊತೆಗೆ ಪೇಪರ್ 2ಗಾಗಿ ನಾವು ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. ತುಂಬ ಕಡಿಮೆ ಬೆಲೆಯಲ್ಲಿ ಕೇವಲ 1280 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಥವಾ ಈ ಒಂದು ನಂಬರ್ಸ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಕೂಡ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ನೋಡಿದಾಗ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಆಗಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ KCET ಪೇಪರ್ 1 ಅಂತ ನೀವೇನಾದರೂ ಸರ್ಚ್ ಮಾಡಿದ್ದೆ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಕೆಲವು ಡೆಮೋಗಾಗಿ ಪ್ರೀ ಲೆಕ್ಚರ್ಸ್ ಕೂಡ ಇರ್ತವೆ, ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಜಾಯಿನ್ ಆಗ್ಬೋದು. So now let us move to the questions. Here the first question is the stealing, publishing and wrongful appropriation of another author's work together or ideas is known as. ಇನ್ನೊಬ್ಬ ಲೇಖಕರ ಕೃತಿಗಳನ್ನ, ಆಲೋಚನೆಗಳನ್ನ ಕದಿಯುವುದು ಮತ್ತೆ ಪ್ರಕಟಿಸುವುದು ಅಥವಾ ತಪ್ಪಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಪ್ಲೆಗರಿಸಮ್, ಕೃತಿ ಚೌರ್ಯ. ಆಪ್ಷನ್ ಬಿ ಹ್ಯಾಕಿಂಗ್. ಆಪ್ಷನ್ ಸಿ ಫಿಶಿಂಗ್. ಆಪ್ಷನ್ ಡಿ ಸ್ಪೂಪಿಂಗ್. Yes, the stealing or publishing wrongful appropriation of another author's works, it is known as the ಪ್ಲೆಗರಿಸಮ್. ಸೊ ಇನ್ನೊಬ್ಬ ಲೇಖಕರ ಕೃತಿಗಳನ್ನ, ಆಲೋಚನೆಗಳನ್ನ ಕದಿಯುವುದಕ್ಕೆ ಅಥವಾ ಪ್ರಕಟಿಸುವುದಕ್ಕೆ ನಾವು ಕೃತಿ ಚೌರ್ಯ, ಪ್ಲೆಗರಿಸಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಪ್ಲೆಗರಿಸಮ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ರಾಂಗ್ಫುಲ್ ಅಪ್ರೋಪ್ರಿಯೇಷನ್ ಆಫ್ ಸ್ಟೀಲಿಂಗ್ ಅಂಡ್ ಪಬ್ಲಿಕೇಶನ್ ಆಫ್ ಅನದರ್ ಆಥರ್ಸ್ ಲ್ಯಾಂಗ್ವೇಜ್, ಥಾಟ್ಸ್, ಐಡಿಯಾಸ್ ಆರ್ ಎಕ್ಸ್ಪ್ರೆಷನ್. ಸೊ ಇನ್ನೊಬ್ಬ ಆಥರ್ನ ವಿಚಾರಗಳನ್ನ, ಐಡಿಯಾಗಳನ್ನ ಅದನ್ನ ಕದಿಯುವುದಕ್ಕೆ, ತಮ್ಮದೆಂದು ರಿಪ್ರೆಸೆಂಟ್ ಮಾಡುವುದಕ್ಕೆ ನಾವು ಪ್ಲೇಗರಿಸಮ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್? ಈ ಕೆಳಗಿನವುಗಳಲ್ಲಿ ಯಾವುದು ಯಾದೃಚ್ಛಿಕ ಸ್ಯಾಂಪ್ಲಿಂಗ್ಗೆ ಒಂದು ಉದಾಹರಣೆಯಾಗಿದೆ? ರ್ಯಾಂಡಮ್ ಸ್ಯಾಂಪ್ಲಿಂಗ್. ಆಪ್ಷನ್ ಎ 2 ಸ್ಟೇಜ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, 2 ಹಂತದ ಯಾದೃಚ್ಛಿಕ ಮಾದರಿ. ಆಪ್ಷನ್ ಬಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ವ್ಯವಸ್ಥಿತ ಮಾದರಿ. ಆಪ್ಷನ್ ಸಿ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. ಆಪ್ಷನ್ ಡಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್. Yes, here the right answer for this question is, so random sampling ಅಂದ್ರೆ ಗೊತ್ತಿದೆಯಲ್ಲ. ಸೊ ಇನ್ random sampling we are giving importance for everyone. ಸೊ ಇಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಈ ಒಂದು ಮಾದರಿಯಲ್ಲಿ ಭಾಗವಾಗುವ ಅವಕಾಶವನ್ನ ನೀಡಲಾಗಿರುತ್ತೆ. ಸೊ ಹಿಯರ್ ಆಪ್ಷನ್ ಬಿ is right answer. Systematic sampling is an example for random sampling. ಸೊ ಇಲ್ಲಿ ವ್ಯವಸ್ಥಿತ ಮಾದರಿ ಇದು ಯಾದೃಚ್ಛಿಕ ಮಾದರಿ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 3, a research problem is primarily chosen depend upon. ಸೊ ಸಂಶೋಧನಾ ಸಮಸ್ಯೆಯನ್ನ ಪ್ರಾಥಮಿಕವಾಗಿ ಈ ಕೆಳಗಿನವುಗಳನ್ನು ಅವಲಂಬಿಸಿ ಆಯ್ಕೆ ಮಾಡಲಾಗ್ತಾ ಇದೆ. ಆಪ್ಷನ್ ಎ ಇಟ್ಸ್ ರೆಲೆವೆನ್ಸ್, ಅದರ ಪ್ರಸ್ತುತತೆ. ಆಪ್ಷನ್ ಬಿ ಅವೈಲೇಬಲ್ ಫಂಡ್ಸ್, ಲಭ್ಯವಿರುವ ನಿಧಿಗಳು. ಆಪ್ಷನ್ ಸಿ ಇಂಟ್ರೆಸ್ಟ್ ಆಫ್ ದ ರಿಸರ್ಚರ್, ಸಂಶೋಧಕರ ಆಸಕ್ತಿ. ಆಪ್ಷನ್ ಡಿ ಅವೈಲೇಬಿಲಿಟಿ ಆಫ್ ಲಿಟರೇಚರ್, ಸಾಹಿತ್ಯದ ಲಭ್ಯತೆ. ಸೊ ಯಾವುದರ ಒಂದು ಆಧಾರದ ಮೇಲೆ ನಾವು ಸಂಶೋಧನಾ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೋತೀವಿ? ಸೊ ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಚೂಸ್ ದಿ ರಿಸರ್ಚ್ ಪ್ರಾಬ್ಲಮ್? Yes, here the correct answer for this question is
ಆಪ್ಷನ್ ಎ ಇಟ್ಸ್ ರೆಲೆವೆನ್ಸ್, ಅದರ ಪ್ರಸ್ತುತತೆ. ಸೊ ನಾವು ಆಯ್ಕೆ ಮಾಡ್ತಾ ಇರುವ ಈ ಒಂದು ಸಂಶೋಧನಾ ಸಮಸ್ಯೆ ಪ್ರಸ್ತುತದಲ್ಲಿ ಅಪ್ಲೈ ಆಗ್ತಾ ಇದೆಯಾ ಅಥವಾ ಇಲ್ವಾ ಎಂಬುದರ ಮೇಲೆ ನಾವು ಸಂಶೋಧನಾ ಸಮಸ್ಯೆಯನ್ನ ಆಯ್ಕೆ ಮಾಡ್ತೀವಿ. ಸೊ ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಟು ಡಿಸ್ಕ್ರೈಬ್, ಎಕ್ಸ್ಪ್ಲೇನ್, ಪ್ರೆಡಿಕ್ಟ್ ಅಂಡ್ ಕಂಟ್ರೋಲ್ ದಿ ಅಬ್ಸರ್ವ್ಡ್ ಫಿನಾಮಿನಾ. ಸೊ ವಾಟ್ ಈಸ್ ರಿಸರ್ಚ್ ಸಂಶೋಧನೆ ಅಂತಂದ್ರೆ ಇದೊಂದು ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಆಗಿರುತ್ತೆ. ಯಾವುದೇ ಒಂದು ಸಮಸ್ಯೆಗೆ ನಾವು ಆಯ್ಕೆ ಮಾಡಿಕೊಂಡಿರೋ ಸಮಸ್ಯೆಗೆ ನಾವು ಇಲ್ಲಿ ಉತ್ತರವನ್ನ ಹುಡುಕ್ತಾ ಇದ್ದೀವಿ. Research problem is defined as an area of concern that requires a meaningful understanding of a specific topic, condition, a contradiction or difficulty. ಸಂಶೋಧನಾ ಸಮಸ್ಯೆ ಅಂತ ಅಂದಾಗ ಯಾವ ವಿಷಯವನ್ನ ಕುರಿತು ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಏನಂತೀವಿ, ಸಂಶೋಧನಾ ಸಮಸ್ಯೆ. ಸೊ ಈ ಯಾವ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಹುಡುಕಲು ಬಯಸ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 4, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿಯ ಪ್ರಾಥಮಿಕ ಮೂಲವಾಗಿದೆ. ಸೊ ನಮಗೆಲ್ಲ ಗೊತ್ತಿದೆ ಈ ಒಂದು ಮಾಹಿತಿಯಲ್ಲಿ there are two sources of information or collecting data, primary source and secondary source. So primary source means directly the investigator is going to collect the data. Secondary means he is using another's data. So ಬೇರೆ ಯಾರೇ ವ್ಯಕ್ತಿಗಳು ಸಂಗ್ರಹಿಸಿದ ದತ್ತಾಂಶಗಳನ್ನು ಬಳಸಿದ್ರೆ ಅದಕ್ಕೆ ಮಾಧ್ಯಮಿಕ ದತ್ತಾಂಶ ಅಂತ ಕರಿತೀವಿ, ಸೆಕೆಂಡರಿ ಡೇಟಾ. ರಿಸರ್ಚರ್ ತಾನಾಗಿಯೇ ಸ್ವತಃ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಪ್ರಾಥಮಿಕ ಮೂಲ ಯಾವುದು? ಆಪ್ಷನ್ ಎ ಆರ್ ರಿಸರ್ಚ್ ರಿವ್ಯೂ, ಒಂದು ಸಂಶೋಧನಾ ವಿಮರ್ಶೆ. ಆಪ್ಷನ್ ಬಿ ಆರ್ ರೀಸೆಂಟ್ಲಿ ರಿಟರ್ನ್ ಟೆಕ್ಸ್ಟ್ ಬುಕ್, ಇತ್ತೀಚೆಗೆ ಬರೆದ ಪುಸ್ತಕ. ಆಪ್ಷನ್ ಸಿ ಅ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಅ ಸ್ಟ್ಯಾಂಡರ್ಡ್ ಜರ್ನಲ್, ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ. ಆಪ್ಷನ್ ಡಿ ಅ ಮಲ್ಟಿ ಆಥರ್ ಟ್ರಿಟೈಸ್ ಪಬ್ಲಿಷ್ಡ್ ಇನ್ ದ ಇಯರ್ 2015. ಸೊ 2015ರಲ್ಲಿ ಪ್ರಕಟವಾದ ಬಹುಲೇಖಕರ ಪ್ರಬಂಧ. ಸೊ ಹಿಯರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಅ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಸ್ಟ್ಯಾಂಡರ್ಡ್ ಜರ್ನಲ್, ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ, ಇದು ಒಂದು ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ. So primary data means these sources contain original material that has been published, reported or recorded for the first time. ಮೊದಲ ಬಾರಿಗೆ ಈ ದತ್ತಾಂಶಗಳನ್ನ ರಿಸರ್ಚರ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. It includes primary periodicals, diaries, written accounts of events, newspaper, technical reports, etc. Question number 5. A research report showed that the population of a country increased from 20 million in 1941 to 60 million in 2000. The study can best be described as, ಒಂದು ದೇಶದ ಜನಸಂಖ್ಯೆಯು 1941ರಲ್ಲಿ 20 ಮಿಲಿಯನ್ ನಿಂದ 2000ರಲ್ಲಿ 60 ಮಿಲಿಯನ್ಗೆ ಏರಿದೆ. ಇದು ಸಂಶೋಧನಾ ವರದಿ ತೋರಿಸಿದೆ. ಈ ಅಧ್ಯಯನವನ್ನ ಏನಂತ ವಿವರಿಸಬಹುದು? ಆಪ್ಷನ್ ಎ ಫ್ಯಾಕ್ಟೋರಿಯಲ್, ಆಪ್ಷನ್ ಬಿ ಸೋಷಿಯಲ್, ಆಪ್ಷನ್ ಸಿ longitudinal, option D cross sectional. Yes, here the correct answer is option C, longitudinal study. This longitudinal research, it is a way of studying how things change over time, such as behavior, health, social trends. ಅಂದ್ರೆ ಇಲ್ಲಿ longitudinal ಸಂಶೋಧನೆ ಅಂದಾಗ ಸೊ ಇಲ್ಲಿ ಬೇರೆ ಬೇರೆ ಸಮಯದಲ್ಲಿ ಯಾವ ರೀತಿ ವಿಷಯಗಳು ಚೇಂಜ್ ಆಗ್ತಾ ಇವೆ, ಉದಾಹರಣೆಗೆ ವರ್ತನೆ ಆಗಿರ್ಬೋದು. ಸೊ ಇಲ್ಲಿ ಜನಸಂಖ್ಯೆಯನ್ನು ತೆಗೆದುಕೊಂಡಿದ್ದೀವಿ. 1941ರಿಂದ 2000ರಲ್ಲಿ ಯಾವ ರೀತಿ ಜನಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ ಅಂತ ಅಧ್ಯಯನ ಮಾಡಿದ್ದೀವಿ. ಸೊ ಇದಕ್ಕೆ ನಾವು ಲಾಂಜಿಟ್ಯೂಡ್ನಲ್ ರಿಸರ್ಚ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 6, ಅ ರಿಸರ್ಚ್ ಪ್ರಾಬ್ಲಮ್ ಈಸ್ ಫೀಸಿಬಲ್ ಓನ್ಲಿ ವೆನ್. ಸಂಶೋಧನಾ ಸಮಸ್ಯೆಯು ಯಾವಾಗ ಕಾರ್ಯಸಾಧ್ಯವಾಗಿರುತ್ತದೆ ಅಂದರೆ ಆಪ್ಷನ್ ಎ ಇಟ್ ಹ್ಯಾಸ್ ಯುಟಿಲಿಟಿ ಆ್ಯಂಡ್ ರೆಲೆವೆನ್ಸ್. ಈ ಒಂದು ನಾವು ಆಯ್ಕೆ ಮಾಡಿರುವ ಸಂಶೋಧನಾ ಸಮಸ್ಯೆ ಸಮಾಜಕ್ಕೆ ಉಪಯುಕ್ತವಾಗಿರಬೇಕು ಮತ್ತು ಅದು ಪ್ರಸ್ತುತತೆಯನ್ನು ಹೊಂದಿರಬೇಕು. ಆಪ್ಷನ್ ಬಿ ಇಟ್ ಈಸ್ ಅ ರಿಸರ್ಚೇಬಲ್, ಇದು ಸಂಶೋಧನೆ ಮಾಡುವಂಥದ್ದಾಗಿರಬೇಕು. ಆಪ್ಷನ್ ಸಿ ಇಟ್ ಈಸ್ ನ್ಯೂ ಆ್ಯಂಡ್ ಆ್ಯಡ್ ಸಮಥಿಂಗ್ ಟು ದ ನಾಲೆಜ್, ಈ ಒಂದು ಸಂಶೋಧನಾ ಸಮಸ್ಯೆ ಹೊಸ ಜ್ಞಾನವನ್ನು ಸೇರಿಸಬೇಕು. ಸೊ ಹಿಯರ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 7, a hypothesis is not always necessary in dash studies. ಡ್ಯಾಶ್ ಅಧ್ಯಯನಗಳಲ್ಲಿ ಸಿದ್ಧಾಂತ ಹೈಪೋಥೆಸಿಸ್ನ ಅವಶ್ಯಕತೆ ಇರುವುದಿಲ್ಲ. ಆಪ್ಷನ್ ಎ ನಾರ್ಮೇಟಿವ್, ಆಪ್ಷನ್ ಬಿ ಕೋರಿಲೇಷನಲ್, ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್, ಆಪ್ಷನ್ ಡಿ ಹಿಸ್ಟಾರಿಕಲ್. ಸೊ ಹೈಪೋಥೆಸಿಸ್ is not necessary in historical study. ಸೊ ಈ ಐತಿಹಾಸಿಕ ಸಂಶೋಧನೆಯಲ್ಲಿ ಈ ಒಂದು
ಹೈಪೋಥೆಸಿಸ್ನ ಅಗತ್ಯ ಅಷ್ಟೊಂದು ಇರಲ್ಲ. So historical research, it is also known as the fact finding research. So these are exploratory in nature, is inductive research. In fact finding studies the premises or the matter is to be explored and identified first so that it can become a base for hypothesis formulation. So in the historical studies ಅಂತಂದ್ರೆ ಪಾಸ್ಟ್ ಇವೆಂಟ್ಗಳ ಮೇಲೆ ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಹೈಪೋಥೆಸಿಸ್ನ ಪಾತ್ರ ಅಷ್ಟೊಂದಿರಲ್ಲ. Question number 8. Which of the following is most likely to make use of the internet? ಈ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಅನ್ನ ಬಳಸುವ ಸಾಧ್ಯತೆ ಇದೆ? ಆಪ್ಷನ್ ಎ ವೆಬ್ ಕಾನ್ಫರೆನ್ಸ್, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಸಿಂಪೋಸಿಯಂ ಅಂದ್ರೆ ವಿಚಾರ ಸಂಕಿರಣ, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಇಲ್ಲಿ ಯಾವುದರಲ್ಲಿ ನಾವು ಹೆಚ್ಚಾಗಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ ಕೇಸ್ ಆಫ್ ವೆಬ್ ಕಾನ್ಫರೆನ್ಸ್ ವಿ ಆರ್ ಯೂಸಿಂಗ್ ಇಂಟರ್ನೆಟ್. ಸೊ ವೆಬ್ ಕಾನ್ಫರೆನ್ಸ್ಗಳನ್ನು ನಡೆಸಲು ನಮಗೆ ಇಂಟರ್ನೆಟ್ನ ಅವಶ್ಯಕತೆ ಇದ್ದೇ ಇದೆ. ಸೊ ವಿಚಾರ ಸಂಕಿರಣ ಆಗಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಇಂಟರ್ನೆಟನ್ನು ನಾವು ಬಳಕೆ ಮಾಡ್ತಾ ಇಲ್ಲ. ಕ್ವೆಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಈಸ್ ಬೇಸ್ಡ್ ಆನ್ ಪ್ರೊಬ್ಯಾಬಿಲಿಟಿ? ಈ ಕೆಳಗಿನವುಗಳಲ್ಲಿ ಯಾವ ಮಾದರಿ ವಿಧಾನ ಸಂಭವನೀಯತೆಯನ್ನು ಆಧರಿಸಿದೆ? ಆಪ್ಷನ್ ಎ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ತೀರ್ಪು ಮಾದರಿ. ಆಪ್ಷನ್ ಬಿ ಸ್ಟ್ರೆಟಿಫೈಡ್ ಸ್ಯಾಂಪ್ಲಿಂಗ್, ಶ್ರೇಣೀಕೃತ ಮಾದರಿ. ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್, ಕೋಟಾ ಮಾದರಿ. ಆಪ್ಷನ್ ಡಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. Yes, here the right answer for this question is option B, stratified sampling. It is based on probability sampling method. ಶ್ರೇಣೀಕೃತ ಮಾದರಿ ಏನಿದೆ ಇದು ಸಂಭವನೀಯತೆಯನ್ನ ಆಧರಿಸಿದೆ. So probability sampling, it is a sampling method that involves randomly selecting a sample of the population that you want to research. So ಇಲ್ಲಿ ಯಾವುದೇ ರೀತಿಯ ಇದು ಇಲ್ಲದ ಪಕ್ಷಪಾತವನ್ನ ಮಾಡದೆ ಎಲ್ಲಾ ಜನರಿಗೂ ಕೂಡ ಅವಕಾಶವನ್ನು ನೀಡಿ ರ್ಯಾಂಡಮ್ ಆಗಿ ಮಾದರಿಯನ್ನ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ನಾವು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ಸ್: ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರೆಟಿಫೈಡ್ ಸ್ಯಾಂಪ್ಲಿಂಗ್, systematic sampling, cluster sampling. These are examples for probability sampling. Question number 10. It is best to use the method of working multiple hypotheses. ಬಹು ಊಹೆಗಳನ್ನು ಕೆಲಸ ಮಾಡುವ ವಿಧಾನವನ್ನು ಬಳಸುವುದು ಉತ್ತಮ. ಯಾವಾಗ ಅಂತಂದರೆ ಆಪ್ಷನ್ ಎ ಡ್ಯೂರಿಂಗ್ ದ ಫೈನಲ್ ಸ್ಟೇಜ್ ಆಫ್ ರಿಸರ್ಚ್, ಸಂಶೋಧನೆಯ ಅಂತಿಮ ಹಂತಗಳಲ್ಲಿ. ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ, ನಿಮ್ಮ ಸಂಶೋಧನಾ ಅಧ್ಯಯನವನ್ನು ಯೋಜಿಸುವಾಗ. ಆಪ್ಷನ್ ಸಿ ಅಟ್ ದ ಟೈಮ್ ಆಫ್ ಪಬ್ಲಿಷಿಂಗ್ ರಿಸಲ್ಟ್ಸ್, ಫಲಿತಾಂಶಗಳನ್ನು ಪ್ರಕಟಿಸುವ ಸಮಯದಲ್ಲಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್, ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಮಲ್ಟಿಪಲ್ ಹೈಪೋಥೆಸಿಸ್. ಸೊ ನಾವು ಇಲ್ಲಿ ಸಂಶೋಧನಾ ಅಧ್ಯಯನವನ್ನು ಯೋಜಿಸಬೇಕಾದ್ರೆ ಬಹು ಊಹೆಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಬಹು ಊಹೆಗಳನ್ನು ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನ ಬಳಸ್ತೀವಿ. ಕ್ವೆಶನ್ ನಂಬರ್ 11. ಫೀಲ್ಡ್ ಸ್ಟಡಿ ಈಸ್ ಕನ್ಸರ್ನ್ ವಿತ್, ಕ್ಷೇತ್ರ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಿಯಲ್ ಲೈಫ್ ಸಿಚುವೇಶನ್, ನಿಜ ಜೀವನದ ಸನ್ನಿವೇಶಗಳಿಗೆ. ಆಪ್ಷನ್ ಬಿ ಡೂಯಿಂಗ್ ಲ್ಯಾಬೊರೇಟರಿ ಸ್ಟಡೀಸ್ ಇನ್ ದ ಔಟ್ಡೋರ್ಸ್, ಹೊರಾಂಗಣದಲ್ಲಿ ಪ್ರಯೋಗಾಲಯ ಅಧ್ಯಯನಗಳನ್ನು ಮಾಡುವುದಕ್ಕೆ. ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ಅಪ್ರೋಚ್, ಪ್ರಾಯೋಗಿಕ ವಿಧಾನದಲ್ಲಿ. ಆಪ್ಷನ್ ಡಿ ಕಲೆಕ್ಟಿಂಗ್ ಸೆಲೆಕ್ಟಿವ್ ಡೇಟಾ, ಆಯ್ಕೆ ಮಾಡಿದ ಡೇಟಾ ಸಂಗ್ರಹಣೆಯಲ್ಲಿ. ಸೊ ಫೀಲ್ಡ್ ಸ್ಟಡೀಸ್ ಕನ್ಸರ್ನ್ ವಿತ್ ದಿ ರಿಯಲ್ ಲೈಫ್ ಸಿಚುವೇಶನ್. ಸೊ ಕ್ಷೇತ್ರ ಅಧ್ಯಯನವು ನಿಜ ಜೀವನದ ಸನ್ನಿವೇಶಗಳಿಗೆ ಸಂಬಂಧಿಸಿದೆ. ಸೊ ನಿಜ ಜೀವನದ ಸನ್ನಿವೇಶಗಳ ಅಧ್ಯಯನ ಮಾಡಲು ಈ ಕ್ಷೇತ್ರ ಅಧ್ಯಯನವನ್ನು ನಾವು ಬಳಕೆ ಮಾಡ್ತೀವಿ. ಸೊ ಫೀಲ್ಡ್ ಸ್ಟಡಿ, ಇಟ್ ಈಸ್ ಅ ರಿಸರ್ಚ್ ಮೆಥಡ್ ದಟ್ ಇನ್ವಾಲ್ವ್ಸ್ ಕಂಡಕ್ಟಿಂಗ್ ಅಬ್ಸರ್ವೇಷನ್ಸ್ ಅಂಡ್ ಕಲೆಕ್ಟಿಂಗ್ ಡೇಟಾ ಇನ್ ಅ ನ್ಯಾಚುರಲ್ ಸೆಟ್ಟಿಂಗ್. ದಿಸ್ ಮೆಥಡ್ ಇನ್ಕ್ಲೂಡ್ಸ್ ಅಬ್ಸರ್ವಿಂಗ್, ಇಂಟರ್ವ್ಯೂವಿಂಗ್, ಇಂಟರಾಕ್ಟಿಂಗ್ ವಿತ್ ಪಾರ್ಟಿಸಿಪೆಂಟ್ಸ್ ಎಟ್ಸೆಟ್ರಾ. ಸೊ ಇಲ್ಲಿ ಫೀಲ್ಡ್ ಸ್ಟಡಿ ಅಂದಾಗ ನಾವು ಕ್ಷೇತ್ರಕ್ಕೆ ಹೋಗಿ ಸೊ ಅಲ್ಲಿನ ಜನರೊಂದಿಗೆ ಇನ್ವಾಲ್ವ್ ಆಗಿ ಅಬ್ಸರ್ವ್ ಮಾಡೋದ್ರ ಮೂಲಕ ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಕ್ಷೇತ್ರ ಅಧ್ಯಯನ ಅಂತ ಹೇಳ್ತೀವಿ. ಕ್ವೆಶನ್ ನಂಬರ್ 12. ಆಲ್ ಗುಡ್ ರಿಸರ್ಚ್ ಏಮ್ಸ್ ಆಟ್, ಎಲ್ಲ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನಾಗಿರುತ್ತೆ? ಆಪ್ಷನ್ ಎ ಬೆಟರ್ಮೆಂಟ್ ಆಫ್ ದ ಸೊಸೈಟಿ, ಸಮಾಜದ ಸುಧಾರಣೆ. ಆಪ್ಷನ್ ಬಿ ಡೆವಲಪಿಂಗ್ ಜನರಲೈಸೇಷನ್ಸ್, ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಸಾಮಾನ್ಯೀಕರಣ, ಸಿದ್ಧಾಂತ ಮತ್ತು ತತ್ವಗಳನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಸಿ ಸಾಲ್ವಿಂಗ್ ರೂಟೀನ್ ಪ್ರಾಬ್ಲಮ್ಸ್, ದಿನನಿತ್ಯದ ಸಮಸ್ಯೆಗಳನ್ನು ಪರಿಹರಿಸುವುದು. ನನ್ ಆಫ್ ದಿ ಅಬೋವ್, ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಸೊ ಗುಡ್ ರಿಸರ್ಚ್, ಏಮ್ ಆಫ್ ದ ಗುಡ್ ರಿಸರ್ಚ್ ಇಸ್ ಡೆವಲಪಿಂಗ್ ಜನರಲೈಸೇಷನ್ಸ್, ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್.
ಸೊ ಇಲ್ಲಿ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯೀಕರಣ ಸಿದ್ಧಾಂತ ಮತ್ತೆ ತತ್ವಗಳನ್ನು ಅಭಿವೃದ್ಧಿಪಡಿಸುವುದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 13, ಅ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ವರ್ಕ್ ಈಸ್ ಕಾಲ್ಡ್. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನು ನಾವು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ರಿಸರ್ಚ್ ಪ್ರಾಬ್ಲಮ್, ಸಂಶೋಧನಾ ಸಮಸ್ಯೆ. ಆಪ್ಷನ್ ಬಿ ರಿಸರ್ಚ್ ಡಿಸೈನ್, ಸಂಶೋಧನಾ ವಿನ್ಯಾಸ. ಆಪ್ಷನ್ ಸಿ ರಿಸರ್ಚ್ ಟೂಲ್ಸ್, ಸಂಶೋಧನಾ ಪರಿಕರಗಳು. ಆಪ್ಷನ್ ಡಿ ಮೋರ್ ದನ್ ಒನ್ ಆಫ್ ದಿ ಅಬೋವ್, ಮೇಲಿನವುಗಳಲ್ಲಿ ಒಂದಕ್ಕಿಂತ ಹೆಚ್ಚು. ಸೊ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ವರ್ಕ್ ಇಟ್ ಈಸ್ ಕಾಲ್ಡ್ ರಿಸರ್ಚ್ ಡಿಸೈನ್. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನು ನಾವು ಸಂಶೋಧನಾ ವಿನ್ಯಾಸ ಅಂತ ಕರಿತಾ ಇದ್ದೀವಿ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ವರ್ಕ್ ಇಟ್ ಈಸ್ ಕಾಲ್ಡ್ ರಿಸರ್ಚ್ ಡಿಸೈನ್. ಇಟ್ ಇನ್ಕ್ಲೂಡ್ಸ್ ಟೂಲ್ಸ್, ಟೆಕ್ನಿಕ್ಸ್, ಸ್ಟ್ರಾಟಜೀಸ್ ಫಾರ್ ಡಿಫರೆಂಟ್ ಕೈಂಡ್ಸ್ ಆಫ್ ರಿಸರ್ಚ್. ಸೊ ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದಿ ಸೈಂಟಿಫಿಕ್ ಸ್ಟಡೀಸ್. ಸೊ ಈ ಒಂದು ಸಂಶೋಧನಾ ವಿನ್ಯಾಸದಲ್ಲಿ ನಾವು ಸಂಶೋಧನೆ ಯಾವ ರೀತಿ ಮಾಡಬೇಕು, ಟೂಲ್ಸ್, ಟೆಕ್ನಿಕ್ಸ್, ತಂತ್ರಗಳು, ಸ್ಟ್ರಾಟಜಿಗಳನ್ನು ಎಲ್ಲವನ್ನ ಇದು ಒಳಗೊಂಡಿರುತ್ತೆ. ಕ್ವೆಶ್ಚನ್ ನಂಬರ್ 14, ವಿಚ್ ಆಫ್ ದ ಫಾಲೋವಿಂಗ್ ಐಡಿಯಾಸ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಸ್ಟ್ಯಾಂಡ್ಸ್ ಆಫ್ ಸಿಚುವೇಶನ್ ಎಥಿಕ್ಸ್. ಈ ಕೆಳಗಿನವುಗಳಲ್ಲಿ ಯಾವ ವಿಚಾರ ಸನ್ನಿವೇಶ ನೈತಿಕತೆಯ ನಿಲುವಿಗೆ ಸಂಬಂಧಿಸಿಲ್ಲ? ಆಪ್ಷನ್ ಬಿ ಎನಿಥಿಂಗ್ ಗೋಸ್, ಏನ್ ಬೇಕಾದರೂ ಆಗ್ಬಹುದು. ಆಪ್ಷನ್ ಬಿ ದ ಎಂಡ್ ಜಸ್ಟಿಫೈಸ್ ದ ಮೀನ್ಸ್, ಅಂತ್ಯವು ಮಾರ್ಗಗಳನ್ನು ಸಮರ್ಥಿಸುತ್ತದೆ. ಆಪ್ಷನ್ ಸಿ ನೋ ಚಾಯ್ಸ್, ಬೇರೆ ಆಯ್ಕೆ ಇಲ್ಲ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್, ಮೇಲಿನ ಎಲ್ಲವೂ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಸ್ಟ್ಯಾಂಡ್ಸ್ ಆಫ್ ಸಿಚುವೇಶನ್ ಎಥಿಕ್ಸ್. Question number 15, which of the following is not the requirement of hypothesis? ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಊಹೆಯ ಅವಶ್ಯಕತೆ ಅಲ್ಲ? ಆಪ್ಷನ್ ಎ ಇಟ್ ಈಸ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್, ಇದು ವಾಸ್ತವ ಅಂಶಗಳ ಮೇಲೆ ಆಧಾರವಾಗಿದೆ. ಆಪ್ಷನ್ ಬಿ ಕನ್ಸಿವೇಬಲ್, ಊಹಿಸಬಹುದು. ಆಪ್ಷನ್ ಸಿ ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್, ಪ್ರಕೃತಿಯ ಜ್ಞಾನಕ್ಕೆ ಇದು ವಿರುದ್ಧವಾಗಿದೆ. ಆಪ್ಷನ್ ಡಿ ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಫ್ರಮ್ ಇಟ್, ಅದರಿಂದ ಉಂಟಾಗುವ ಪರಿಣಾಮಗಳನ್ನು ಕಂಡುಹಿಡಿಯಲು ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಇಲ್ಲಿ ಯಾವುದು ಊಹೆಯ ಒಂದು ಅವಶ್ಯಕತೆ ಅಲ್ಲ ಅಂದಾಗ ಆಪ್ಷನ್ ಡಿ ಇಟ್ ಅಲೋಸ್ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಫ್ರಮ್ ಇಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 16, ಡ್ಯಾಶ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ಡ್ಯಾಶ್ ಇದು ಗುಣಾತ್ಮಕ ಸಂಶೋಧನೆಯ ಒಂದು ಲಕ್ಷಣವಾಗಿದೆ. ಆಪ್ಷನ್ ಎ ಎಂಫಸಿಸ್ ಆನ್ ನ್ಯೂಮರಿಕಲ್ ಡೇಟಾ, ಸಾಂಖ್ಯಿಕ ದತ್ತಾಂಶಕ್ಕೆ ಹೆಚ್ಚಿನ ಒತ್ತು. ಆಪ್ಷನ್ ಬಿ ಫೋಕಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್, ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯ ಮೇಲೆ ಗಮನ. ಆಪ್ಷನ್ ಸಿ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್, ಅರ್ಥಗಳು ಮತ್ತು ಅನುಭವಗಳ ಒಂದು ಆಳವಾದ ಪರಿಶೋಧನೆ. ಆಪ್ಷನ್ ಡಿ ಸ್ಟ್ರಿಕ್ಟ್ ಅದೇರೆನ್ಸ್ ಟು ಎಕ್ಸ್ಪಿರಿಮೆಂಟಲ್ ಡಿಸೈನ್ಸ್, ಪ್ರಾಯೋಗಿಕ ವಿನ್ಯಾಸಗಳಿಗೆ ಕಟ್ಟುನಿಟ್ಟಾದ ಅನುಸರಣೆ. ದಿಸ್ ಹಿಯರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್. ಗುಣಾತ್ಮಕ ಸಂಶೋಧನೆಯ ಒಂದು ಲಕ್ಷಣ ಅಂತಂದಾಗ ಅರ್ಥ ಮತ್ತು ಅನುಭವಗಳ ಆಳವಾದ ಪರಿಶೋಧನೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್ ಮೆಥಡಾಲಜಿ ದಟ್ ಫೋಕಸಸ್ ಆನ್ gathering and analyzing non-numerical data to gain deeper understanding of human behavior, experiences and perspective. ಸೊ ಇಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ದತ್ತಾಂಶ ಅಂತಂದಾಗ ಇಲ್ಲಿ ನಾನ್ ನ್ಯೂಮರಿಕಲ್ ಡೇಟಾ, ಅಂಕಿ ಸಂಖ್ಯೆಗಳನ್ನ ಬಿಟ್ಟು ಉಳಿದ ಅಂಶಗಳನ್ನ, ಉದಾಹರಣೆಗೆ ಮಾನವನ ವರ್ತನೆ, ಅನುಭವ, ಮ್ಯಾರಿಟಲ್ ಸ್ಟೇಟಸ್, ಸೊ ಇವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 17, ಡ್ಯಾಶ್ ಇಸ್ ಅ ಲಿಮಿಟೇಷನ್ ಆಫ್ ಪಾಸಿಟಿವಿಸಮ್ ಇನ್ ರಿಸರ್ಚ್. ಡ್ಯಾಶ್ ಇದು ಸಂಶೋಧನೆಯಲ್ಲಿ ಸಕಾರಾತ್ಮಕವಾದದ ಮಿತಿಯಾಗಿದೆ. 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದ ಆನ್ಸರ್ ಡೈರೆಕ್ಟ್ಲಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇಟ್ ಟೆಂಡ್ಸ್ ಟು ಓವರ್ ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಸೋಷಿಯಲ್ ಫೆನಾಮಿನಾ. ದಿಸ್ ಇಸ್ ದ ಲಿಮಿಟೇಷನ್ ಆಫ್ ಪಾಸಿಟಿವಿಸಮ್. ಸೊ ಇದು ಸಂಕೀರ್ಣ ಸಾಮಾಜಿಕ ವಿದ್ಯಮಾನವನ್ನು ಅತಿ ಸರಳವಾಗಿ ಹೇಳ್ತಾ ಇದೆ. ಇದು ಒಂದು ಸಕಾರಾತ್ಮಕವಾದದ ಮಿತಿಯಾಗಿದೆ. ಕ್ವೆಶ್ಚನ್ ನಂಬರ್ 18, ಡ್ಯಾಶ್ ಈಸ್ ರೆಫರ್ಡ್ ಆಸ್ ಸೈಟೇಷನ್ ಇನ್ ದ ಅಕಾಡೆಮಿಕ್ ರೈಟಿಂಗ್. ಡ್ಯಾಶ್ ಶೈಕ್ಷಣಿಕ ಬರವಣಿಗೆಯಲ್ಲಿ ಉಲ್ಲೇಖ ಎಂದು ಉಲ್ಲೇಖಿಸಲಾಗ್ತದೆ, ಸೈಟೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಎ ಆರ್ ರೆಫರೆನ್ಸ್ ಟು ದ ಆಥರ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ಲೇಖಕರ ವೈಯಕ್ತಿಕ ಅನುಭವಗಳ ಉಲ್ಲೇಖ. ಆಪ್ಷನ್ ಬಿ ಅ ವೇ ಆಫ್ ಗಿವಿಂಗ್ ಪ್ರಾಪರ್ ಕ್ರೆಡಿಟ್ ಟು ದ ಒರಿಜಿನಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಮೂಲಕ್ಕೆ ಸರಿಯಾದ ಮನ್ನಣೆ ನೀಡುವ ಮಾರ್ಗ. ಆಪ್ಷನ್ ಸಿ ಅ ಫಿಕ್ಷನಲ್ ಎಲಿಮೆಂಟ್ ಆಡೆಡ್ ಟು ಎನ್ಹಾನ್ಸ್ ದ ನೆರೇಟಿವ್, ನಿರೂಪಣೆಯನ್ನು ಹೆಚ್ಚಿಸಲು ಕಾಲ್ಪನಿಕ ಅಂಶವನ್ನು ಸೇರಿಸುವುದು. ಆಪ್ಷನ್ ಡಿ ಅ ಪರ್ಸನಲ್ ಒಪಿನಿಯನ್ ಇನ್ಕ್ಲೂಡೆಡ್ ವಿದೌಟ್ ಸಪೋರ್ಟಿಂಗ್ ಎವಿಡೆನ್ಸ್,
ಬೆಂಬಲಿಸುವ ಪುರಾವೆಗಳಿಲ್ಲದೆ ವೈಯಕ್ತಿಕ ಅಭಿಪ್ರಾಯವನ್ನ ಸೇರಿಸುವುದು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ. Citation means it is a way of giving proper credit to the original source of information. ಸೊ ಇಲ್ಲಿ ಉಲ್ಲೇಖ ಸೈಟೇಷನ್ ಅಂತಂದಾಗ ಯಾವ ಮೂಲದಿಂದ ಮಾಹಿತಿಯನ್ನ ಪಡೆದಿರ್ತೀವಿ ಆ ಒಂದು ಮೂಲಕ್ಕೆ ಸರಿಯಾದ ಮನ್ನಣೆಯನ್ನು ನೀಡುವ ಒಂದು ಮಾರ್ಗವಾಗಿದೆ. ಸೊ citations are way of giving credit when certain material in your work came from another source. ಸೊ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಪಡೆದಿರ್ತೀವಿ ಆ ಒಂದು ಮೂಲಕ್ಕೆ ಸರಿಯಾದ ಮನ್ನಣೆಯನ್ನು ನೀಡುವುದಕ್ಕೆ ನಾವು ಸೈಟೇಷನ್ ಅಂತ ಹೇಳ್ತೀವಿ. Question number 19. Dash type of research misconduct involves making up or falsifying data. ಡ್ಯಾಶ್ ಸಂಶೋಧನಾ ದುಷ್ಕೃತ್ಯದ ಪ್ರಕಾರವು ಡೇಟಾವನ್ನು ತಯಾರಿಸುವುದು ಮತ್ತೆ ಸುಳ್ಳು ಹೇಳುವುದನ್ನು ಒಳಗೊಂಡಿರುತ್ತದೆ. ಪ್ಲೇಗರಿಸಮ್, ಫ್ಯಾಬ್ರಿಕೇಶನ್, ಮಿಸ್ಇಂಟರ್ಪ್ರಿಟೇಷನ್, ಬಯಾಸ್ಡ್ ಸ್ಯಾಂಪ್ಲಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ಯಾಬ್ರಿಕೇಶನ್. So fabrication refers to the practice of making up data without having done ರಿಕ್ವೈರ್ಡ್ ರಿಸರ್ಚ್. ಯಾವುದೇ ಸಂಶೋಧನೆಯನ್ನ ಮಾಡದೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ದತ್ತಾಂಶಗಳನ್ನ ಬೇರೆ ಒಂದು ರಿಸರ್ಚ್ ನಿಂದ ತೆಗೆದುಕೊಳ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 20. ಡ್ಯಾಶ್ ICT ಟೂಲ್ ಈಸ್ ಎಸೆನ್ಷಿಯಲ್ ಫಾರ್ ಕ್ರಿಯೇಟಿಂಗ್ ಅಂಡ್ ಮ್ಯಾನೇಜಿಂಗ್ ಬಿಬ್ಲಿಯೋಗ್ರಫೀಸ್ ಇನ್ ರಿಸರ್ಚ್ ಪೇಪರ್ಸ್. ಡ್ಯಾಶ್ ಸಂಶೋಧನಾ ಪ್ರಬಂಧಗಳಲ್ಲಿ ಗ್ರಂಥ ಸೂಚಿ ಗ್ರಾಫಿಗಳನ್ನು ರಚಿಸಲು ಮತ್ತೆ ನಿರ್ವಹಿಸಲು ICTಯ ಸಾಧನ ಅತ್ಯಗತ್ಯ. ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್, reference management software, spreadsheet software, project management software. The correct answer for this question is option B, reference management software. So reference management software are powerful tools used to create, organize, store and share the references from manuscripts. Question number 21. The core elements of dissertation are. ಪ್ರಬಂಧದ ಪ್ರಮುಖ ಅಂಶಗಳು. ಸೊ 4 ಆಪ್ಷನ್ಸ್ ಗಳನ್ನು ನೀಡಲಾಗಿದೆ. The right answer is option D, introduction, literature review, research methodology, result, discussion and conclusion. ಪರಿಚಯ, ಸಾಹಿತ್ಯ ವಿಮರ್ಶೆ, ಸಂಶೋಧನಾ ವಿಧಾನ, ಫಲಿತಾಂಶ, ಚರ್ಚೆ ಮತ್ತು ತೀರ್ಮಾನ. ಸೊ ರಿಸರ್ಚ್ ಫಸ್ಟ್ ಗೆ ಅಬ್ಸ್ಟ್ರಾಕ್ಟ್ ಬರುತ್ತೆ, ದೆನ್ ಇಂಟ್ರೊಡಕ್ಷನ್, then literature review, then methodology of the research, then result, discussion of results, at the end conclusion. This is the dissertation structure. Question number 22. The principles of fundamental research are used in. ಮೂಲಭೂತ ಸಂಶೋಧನೆಯ ತತ್ವಗಳನ್ನು ಇದರಲ್ಲಿ ಬಳಸಲಾಗುತ್ತೆ. ಆಪ್ಷನ್ ಎ ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ. ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. ಆಪ್ಷನ್ ಸಿ ಫಿಲಾಸಫಿಕಲ್ ರಿಸರ್ಚ್, ತಾತ್ವಿಕ ಸಂಶೋಧನೆ. ಆಪ್ಷನ್ ಡಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ, ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. Yes, applied research, it is a systematic and organized inquiry aimed at solving specific real world problems. ಸೊ ಈ ಒಂದು ಅಪ್ಲೈಡ್ ರಿಸರ್ಚ್ ನಲ್ಲಿ ಏನ್ ಮಾಡ್ತಾ ಇದೀವಿ, ಸಮಾಜ ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಇದೀವಿ. ಕ್ವೆಶ್ಚನ್ ನಂಬರ್ 23. ದ ರಿಸರ್ಚ್ ಸ್ಟ್ರೀಮ್ ಆಫ್ ಇಮಿಡಿಯೇಟ್ ಅಪ್ಲಿಕೇಶನ್ ಈಸ್. ತಕ್ಷಣ ಅನ್ವಯದ ಸಂಶೋಧನಾ ಸ್ಟ್ರೀಮ್ ಹೀಗಿದೆ. ಆಪ್ಷನ್ ಎ ಕಾನ್ಸೆಪ್ಚುವಲ್ ರಿಸರ್ಚ್, ಪರಿಕಲ್ಪನಾ ಸಂಶೋಧನೆ. ಆಪ್ಷನ್ ಬಿ ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ. ಆಪ್ಷನ್ ಸಿ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಆಪ್ಷನ್ ಡಿ ಎಂಪಿರಿಕಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಕ್ಷನ್ ರಿಸರ್ಚ್. ತಕ್ಷಣ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅದನ್ನು ಸಾಲ್ವ್ ಮಾಡಲು ಕೈಗೊಳ್ಳುವ ರಿಸರ್ಚ್ ಸಂಶೋಧನೆಗೆ ನಾವು ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್ ಅಂತ ಹೇಳ್ತೀವಿ. So action research, it is a research method that aims to simultaneously investigate and solve an issue. So it involves cyclical process of planning, acting, observing and reflecting. So ಈ ಒಂದು ಆಕ್ಷನ್ ರಿಸರ್ಚ್ ನ ಸೈಕಲ್ ಮೇಲೆ ಪ್ರಶ್ನೆ ಬರುತ್ತೆ, ಪ್ಲಾನ್, ಆಕ್ಟ್, ಅಬ್ಸರ್ವ್ ಅಂಡ್ ರಿಫ್ಲೆಕ್ಟ್. ಕ್ವೆಶ್ಚನ್ ನಂಬರ್ 24. ದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚೇಬಲ್ ಕ್ವೆಶ್ಚನ್ ಈಸ್. ಸಂಶೋಧಿಸಬಹುದಾದ ಪ್ರಶ್ನೆಯ ಒಂದು ಅತ್ಯಗತ್ಯ ಗುಣಲಕ್ಷಣ ಅಂತಂದ್ರೆ ಆಪ್ಷನ್ ಎ ಕ್ವೆಶ್ಚನ್ ಸೀಮ್ಸ್ ಇಂಟ್ರೆಸ್ಟಿಂಗ್ ಟು ಆನ್ಸರ್, ಪ್ರಶ್ನೆ ಉತ್ತರಿಸಲು ಆಸಕ್ತಿದಾಯಕವಾಗಿರಬೇಕು. ಆಪ್ಷನ್ ಬಿ ಪಾಸಿಬಿಲಿಟಿ ಆಫ್ ಡೇಟಾ ಕಲೆಕ್ಷನ್ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಆನ್ ಅಟೆಂಪ್ಟ್ ಟು ಆನ್ಸರ್ ಎ ಕ್ವೆಶ್ಚನ್. ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಆಪ್ಷನ್ ಸಿ ಪಾಸಿಬಿಲಿಟಿ ಆಫ್ ಕಮರ್ಷಿಯಲೈಸೇಷನ್, ವಾಣಿಜ್ಯೀಕರಣದ ಸಾಧ್ಯತೆ. ಆಪ್ಷನ್ ಡಿ ಅ ಸಿಗ್ನಿಫಿಕೆಂಟ್ ಪಾಸಿಟಿವ್ ಚೇಂಜ್ ಇನ್ ಸೊಸೈಟಿ, ಸಮಾಜದಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ.
Yes, here the correct answer is option B. Possibility of data collection that can be collected in an attempt to answer a question. ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಸೊ ಇದು ಒಂದು ಸಂಶೋಧನಾ ಸಮಸ್ಯೆಯ ಲಕ್ಷಣವಾಗಿದೆ. ಕ್ವೆಶ್ಚನ್ ನಂಬರ್ 25. ಇನ್ ಸ್ಯಾಂಪ್ಲಿಂಗ್ ದ ಲಾಟ್ರಿ ಮೆಥಡ್ ಈಸ್ ಯೂಸ್ಡ್ ಫಾರ್. ಮಾದರಿಗಳಲ್ಲಿ ಲಾಟರಿ ವಿಧಾನವನ್ನು ಇದಕ್ಕಾಗಿ ಬಳಸಲಾಗುತ್ತೆ. ಇಂಟರ್ಪ್ರಿಟೇಷನ್, ಥಿಯರೈಸೇಷನ್, ಕಾನ್ಸೆಪ್ಚುಯಲೈಸೇಷನ್, randomization. So why we are use lottery method? It is used for randomization. ಸೊ ಯಾದೃಚ್ಛೀಕರಣದಲ್ಲಿ ನಾವು ಲಾಟರಿ ವಿಧಾನವನ್ನ ಬಳಸ್ತೀವಿ. So randomization, it is a statistical process in which random mechanism is employed to select a sample from the entire population. Okay friends, this is about our today's session. If you are preparing for KSET 2024, we are having a comprehensive course where you will get complete theory lectures, MCQ lectures, 50 mock tests, comprehensive notes, 5000 plus MCQs PDF in English and also in Kannada, only at rupees 2000. To join this course, you can download Global Online app from the Play Store. Then you can join. You can also join our Global Online Kannada Telegram group. Yes, I wish all the best to all. Thank you.